ವೆಜ್ ಫುಡ್ ಮ್ಯಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ಚಾತುರ್ಮಾಸದ ಶಾಖವ್ರತದ ಕೆಲವು ರೆಸಿಪೀಸ್ ಗಳನ್ನ ನೋಡ್ಕೊಳ್ಳೋಣ. ಆಲ್ರೆಡಿ ಈ ಎಲ್ಲಾ ರೆಸಿಪೀಸ್ ಅನ್ನು ನಾನು ನನ್ನ ಚಾನೆಲ್ ಅಲ್ಲಿ ಹಾಕಿದ್ದೀನಿ. ಆದ್ರೂ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಇನ್ನೊಮ್ಮೆ ಹಾಕಿ ಅಂತ ಮತ್ತೆ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಗುರೆಳ್ ಪುಡಿನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ ಸುಮಾರಾಗಿ 1 ಕಪ್ ನಷ್ಟು ಗುರೆಳನ್ನ ತಗೊಂಡಿದ್ದೀನಿ. ಇದನ್ನ ನಾವು ಚೆನ್ನಾಗಿ ಹುರ್ಕೋಬೇಕು. ಇದ್ರ ಬಾಳಿಕೆ ಜಾಸ್ತಿ ಬರ್ಬೇಕಂದ್ರೆ ಆದಷ್ಟು ಪ್ಯಾನು, ಈ ಚಮಚ ಎಲ್ಲಾನು ಒಣವಾಗಿ ಇರಬೇಕು. ಚೆನ್ನಾಗಿ ಹುರ್ಕೊಳ್ಳಿ. ಇದು ಚಟಪಟ ಅನ್ಬೇಕು ಅಲ್ಲಿವರೆಗೂ ಇದನ್ನ ಹುರ್ಕೊಳ್ಳಿ. ಈ ಹಿಂದೆ ನಾನು ನನ್ನ ಚಾನಲ್ ಅಲ್ಲಿ ಸುಮಾರು ಶಾಖವ್ರತದ ರೆಸಿಪೀಸ್ ಗಳನ್ನ ಹಾಕಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಿರುವಂತ ಪ್ಲೇ ಲಿಸ್ಟ್ ಅನ್ನ ನಾನು ಮೇಲೆ ಲಿಂಕ್ ಮಾಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಡೆಫಿನೆಟ್ಲಿ ಅದನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ನೋಡಿ, ಇದೀಗ ಚೆನ್ನಾಗಿ ಬಿಸಿ ಆಗಿದೆ, ಹಾಗೆ ಚಟಪಟ ಕೂಡ ಅಂತ ಇದೆ. ಈ ಹಂತದಲ್ಲಿ ನಾವಿಲ್ಲಿ ಸುಮಾರಾಗಿ 1-2 ದೊಡ್ಡ ಚಮಚಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆನ ಸೇರಿಸಿ ಅದನ್ನು ಕೂಡ ಹುರ್ಕೋಬೇಕು. ಆದಷ್ಟು ಎಲ್ಲಾನು ತಾಜಾಗೆ ಇರಬೇಕು. ಪುಟಾಣಿ ಕೇವಲ ಬಿಸಿ ಮಾಡಕ್ಕೆ ಮಾತ್ರ ನಾವಿಲ್ಲಿ ಹಾಕ್ತಾ ಇದೀವಿ. ಇದು ಕಂದು ಬಣ್ಣಕ್ಕೆ ಬರೋವರೆಗೂ ಮಾತ್ರ ಎಲ್ಲ ಹುರ್ಕೊಳಕ್ ಹೋಗ್ಬೇಡಿ. ಈ ಹಂತದಲ್ಲಿ ನೀವು ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ನಾವು ಇದನ್ನ ಪುಡಿ ಮಾಡ್ಕೊಳ್ಬೇಕು. ಕೆಲವು ಮಸಾಲೆಗಳನ್ನ ಸೇರಿಸಿ, ಮಸಾಲೆಗಳಲ್ಲಿ ಅಂದ್ರೆ ಇಲ್ಲಿ ನಮಗೆ ಜೀರಿಗೆ ಮತ್ತು ಮೆಣಸು ಮಾತ್ರ ಬರುತ್ತೆ. ಹಾಗಾಗಿ 1 ಚಮಚ ಜೀರಿಗೆ, ನೀವು ಎಷ್ಟು ಖಾರ ತಿನ್ನಕ್ಕೆ ಇಷ್ಟಪಡ್ತಿರೋ ಅಷ್ಟು ಮೆಣಸನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ಅದನ್ನ ಸೇರಿಸಿ, ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ 1/4 ಚಮಚಷ್ಟು ಇಂಗನ್ನ ಹಾಕೊಂಡು ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಈ ರೀತಿಯಾಗಿ ಪುಡಿ ಮಾಡಿಟ್ಕೊಳ್ಳಿ. ಕೆಲವೊಬ್ರು ಇಂಗು ಮತ್ತೆ ಅರಿಶಿನದ ಪುಡಿ ಬಳಸೋದಿಲ್ಲ, ನೀವು ಅದನ್ನ ಸ್ಕಿಪ್ ಮಾಡಬಹುದು. ಇದೇ ರೀತಿಯಾಗಿ ನಾವೀಗ ಅಗಸೆ ಪುಡಿನ ಕೂಡ ಮಾಡಿಟ್ಕೊಳ್ಳೋಣ. ಆಲ್ರೆಡಿ ಪ್ಲೇ ಲಿಸ್ಟ್ ಅಲ್ಲಿ ಸುಮಾರು ರೆಸಿಪೀಸ್ ಗಳನ್ನ ಹಾಕಿದ್ದೀನಿ. ಇನ್ನು ಯಾವ್ದಾದ್ರು ರೆಸಿಪಿ ಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ, ಅದನ್ನು ಕೂಡ ಖಂಡಿತವಾಗಿ ಅಪ್ಲೋಡ್ ಮಾಡ್ತೀನಿ. ಈ ಅಗಸೆ ಬೀಜಾನು 1 ಕಪ್ ನಷ್ಟು ಹಾಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಬಿಸಿಯಾಗಿ ಚಟಪಟ ಅನ್ನೋವರೆಗೂ ಕಂಟಿನ್ಯೂಸ್ ಆಗಿ ಈ ರೀತಿ ಹುರ್ಕೊಳ್ತಾ ಇರಿ. ನೋಡಿ, ಈ ರೀತಿ ಚಟಪಟ ಅಂತ ಅನ್ನೋದಕ್ಕೆ ಶುರು ಆದ್ಮೇಲೆ ಈ ಸ್ಟೇಜ್ ಅಲ್ಲಿ ನಾವ್ ಇದಕ್ಕೆ ಮತ್ತೆ ಹುರ್ಗಡ್ಲಿ ಅಥವಾ ಪುಟಾಣಿನ ಸೇರಿಸ್ಕೊಳ್ತಾ ಇದೀವಿ. ಇದರಿಂದ ಒಂದು ಒಳ್ಳೆ ಹದ ಬರುತ್ತೆ ಅಂತ ಮಾತ್ರ ಸೇರಿಸ್ಕೊಳ್ತಾ ಇದೀವಿ. ಬೇಡ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ನೋಡಿ, ಇದೀಗ ಪರ್ಫೆಕ್ಟ್ ಆಗಿದೆ. ತುಂಬಾ ಕಂದು ಬಣ್ಣ ಬರೋವರೆಗೂ ಮಾತ್ರ ಎಲ್ಲ ಹುರ್ಕೊಳಕ್ ಹೋಗ್ಬೇಡಿ. ಇದನ್ನು ಕೂಡ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಈ ಹಂತದಲ್ಲಿ ನೀವು ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ನಾವು ಇದನ್ನ ಪುಡಿ ಮಾಡ್ಕೊಳ್ಬೇಕು. ಕೆಲವು ಮಸಾಲೆಗಳನ್ನ ಸೇರಿಸಿ, ಮಸಾಲೆಗಳಲ್ಲಿ ಅಂದ್ರೆ ಇಲ್ಲಿ ನಮಗೆ ಜೀರಿಗೆ ಮತ್ತು ಮೆಣಸು ಮಾತ್ರ ಬರುತ್ತೆ. ಹಾಗಾಗಿ 1 ಚಮಚ ಜೀರಿಗೆ, ನೀವು ಎಷ್ಟು ಖಾರ ತಿನ್ನಕ್ಕೆ ಇಷ್ಟಪಡ್ತಿರೋ ಅಷ್ಟು ಮೆಣಸನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ಅದನ್ನ ಸೇರಿಸಿ, ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ 1/4 ಚಮಚಷ್ಟು ಇಂಗನ್ನ ಹಾಕೊಂಡು ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಈ ರೀತಿಯಾಗಿ ಪುಡಿ ಮಾಡಿಟ್ಕೊಳ್ಳಿ. ಕೆಲವೊಬ್ರು ಇಂಗು ಮತ್ತೆ ಅರಿಶಿನದ ಪುಡಿ ಬಳಸೋದಿಲ್ಲ, ನೀವು ಅದನ್ನ ಸ್ಕಿಪ್ ಮಾಡಬಹುದು. ಇದನ್ನ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕೊಂಡು ನೀವು ದಿನಾನು ಇದನ್ನ ಬಳಸ್ಕೊಳ್ಬಹುದು. ಫ್ರೆಶ್ ಆಗಿ ವ್ರತ ಮಾಡೋರ್ಗೆ ಇದನ್ನ ಹೇಗ್ ತಿನ್ಬೇಕು ಅಂತ ಗೊತ್ತಿರೋದಿಲ್ಲ, ಅವ್ರಿಗಾಗಿ ಸಿಂಪಲ್ ರೆಸಿಪೀಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಒಂದು ಒಗ್ಗರಣೆ ಪಾತ್ರೆಯಲ್ಲಿ ಎಣ್ಣೆ, ಜೀರಿಗೆ ಚಟಪಟ ಅಂದ್ಮೇಲೆ ಸ್ವಲ್ಪ ಇಂಗು, ಅರಿಶಿನದ ಪುಡಿ ಹಾಕೊಳ್ತಾ ಇದ್ದೀನಿ. ಇಂಗು, ಅರಿಶಿನದ ಪುಡಿ ಕೆಲವು ಕಮ್ಯುನಿಟೀಸ್ ಅವರು ತಿನ್ನೋದಿಲ್ಲ, ಅಂತವ್ರು ಇದನ್ನ ಸ್ಕಿಪ್ ಮಾಡಬಹುದು, ನಮ್ಮಲ್ಲಿ ಬಳಸ್ತಾರೆ. ಸೊ ಮೊದಲಿಗೆ ನಾನಿಲ್ಲಿ ಗುರೆಳ್ ಪುಡಿನ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಹುಳಿ ಮತ್ತೆ ಗಟ್ಟಿಯಾಗಿರುವಂತ ಮೊಸರನ್ನ ಹಾಕೊಳ್ಳಿ, ಚೆನ್ನಾಗಿ ಕೈಯಾಡ್ಕೊಳ್ಳಿ. ನಿಮ್ಗೆ ಇದು ಯಾವ ಹದಕ್ಕೆ ಬೇಕೋ ಅದ್ರ ಮೇಲೆ ನೀವು ಮೊಸರು ಅಥವಾ ಮಜ್ಜಿಗೆನ ಹಾಕೊಳ್ಬಹುದು. ಮೇಲೆ ಸ್ವಲ್ಪ ಒಗ್ಗರಣೆ ಹಾಕೊಂಡು ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ಳಿ. ಆಗ್ಲೇ ನಾವು ಇದಕ್ಕೆ ಉಪ್ಪು ಹಾಕಿದ್ವಿ, ಅದಕ್ಕೆ ಮೇಲಿಂದ ಉಪ್ಪು ಸೇರಿಸ್ತಾ ಇಲ್ಲ. ಕಮ್ಮಿ ಅನಿಸಿದ್ರೆ ಹಾಕೊಳ್ಬಹುದು. ಇದೇ ರೀತಿಯಲ್ಲಿ ಅಗಸೆ ಪುಡಿಗೂ ನೀವು ಇದೇ ತರ ಮಾಡ್ಕೊಂಡು ತಿನ್ಬಹುದು. ಇದನ್ನ ನೀವು ದೋಸೆಗಾಗ್ಬೋದು, ಇಡ್ಲಿಗಾಗ್ಬೋದು, ಈವನ್ ಅನ್ನದ ಜೊತೆನೂ ಹಚ್ಕೊಂಡು ತಿನ್ಬಹುದು. ಈ ಹಿಂದೆ ನಾನು ನನ್ನ ಚಾನಲ್ ಅಲ್ಲಿ ಸುಮಾರು ಶಾಖವ್ರತದ ರೆಸಿಪೀಸ್ ಗಳನ್ನ ಹಾಕಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಿರುವಂತ ಪ್ಲೇ ಲಿಸ್ಟ್ ಅನ್ನ ನಾನು ಮೇಲೆ ಲಿಂಕ್ ಮಾಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಡೆಫಿನೆಟ್ಲಿ ಅದನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಮೋಸ್ಟ್ ಕಾಮನ್ ಆಗಿ ಮಾಡುವಂತ ರೆಸಿಪೀಸ್ ಈ ವ್ರತದಲ್ಲಿ ಅಂತಂದ್ರೆ ಒಂದು ಉದ್ದಿನ ಹಿಟ್ಟು, ಇನ್ನೊಂದು ಕಡ್ಲೆ ಹಿಟ್ಟು. ಉದ್ದಿನ ಹಿಟ್ಟು ಕೆಲವೊಂದ್ ಕಡೆ ಸಿಗುತ್ತೆ, ಇಲ್ಲಾಂದ್ರೆ ಮನೆಯಲ್ಲೇ ನೀವು ಪುಡಿಯಾಗಿ ಮಾಡಿಟ್ಕೊಂಡು ಅದನ್ನ ಜರಡಿ ಇಟ್ಕೊಳ್ಳಿ. ಆ ಉದ್ದಿನ ಹಿಟ್ಟಿಗೆ ಅಗೇನ್ ಸ್ವಲ್ಪ ಮೊಸರು ಸೇರಿಸ್ಕೊಳ್ಳಿ, ಸ್ವಲ್ಪ ನೀರ್ ಹಾಕೊಳ್ಳಿ. ಈ ರೆಸಿಪಿಯಲ್ಲಿ ಸ್ವಲ್ಪ ಮೊಸರು ಹುಳಿ ಇದ್ರೆ ರುಚಿ ಜಾಸ್ತಿ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ, ಹಾಗಾಗಿ ಹುಳಿ ಮೊಸರನ್ನೇ ಬಳಸಿ. ಆಲ್ರೆಡಿ ಪ್ಲೇ ಲಿಸ್ಟ್ ಅಲ್ಲಿ ಸುಮಾರು ರೆಸಿಪೀಸ್ ಗಳನ್ನ ಹಾಕಿದ್ದೀನಿ. ಇನ್ನು ಯಾವ್ದಾದ್ರು ರೆಸಿಪಿ ಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ, ಅದನ್ನು ಕೂಡ ಖಂಡಿತವಾಗಿ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿಯಲ್ಲಿ ನೀವು ಕಡ್ಲಿ ಹಿಟ್ಟನ್ನು ಸಹ ಹಾಕೊಂಡು ಇದಕ್ಕೂ ಮೊಸರು ಹಾಕೊಂಡು ಉಪ್ಪು, ಒಗ್ಗರಣೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವನ್ನೆಲ್ಲ ಆಸ್ ಅ ಸೈಡ್ ಅಂತ ನೀವು ತಿನ್ಬೋದು, ಯಾಕಂದ್ರೆ ಈ ವ್ರತದಲ್ಲಿ ಯಾವುದೇ ಒಂದು ತರಕಾರಿ ಬರೋದಿಲ್ಲ. ಇಲ್ಲಾಂದ್ರೆ ಚಪಾತಿ ಮೇಲೆ ಕೂಡ ಇದನ್ನ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ನೀವು ತುಪ್ಪ ಹಾಕೊಂಡು ಈ ರೀತಿಯಾಗಿ ಪುಡಿಗಳನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇದು ಒಂದು ಆಪ್ಷನ್. ಅಂದ್ರೆ ಇದನ್ನ ನೀವು ಆಸ್ ಅ ಚಿತ್ರಾನ್ನ ಅಂತ ಬಳಸಬಹುದು. ಇಲ್ಲಪ್ಪ ಅಂತಂದ್ರೆ ನೀವು ಇದ್ರ ಮೇಲೆ ಮಾಡಿಟ್ಕೊಂಡಿರುವಂತಹ ಕಡ್ಲಿ ಹಿಟ್ಟಾಗಿರ್ಬೋದು, ಉದ್ದಿನ ಹಿಟ್ಟಾಗಿರ್ಬೋದು, ಇದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಬೇಳೆ ಸಾರು, ಬೇಳೆ ಹುಳಿ, ಕಟ್ಟು ಎಲ್ಲ ಬರುತ್ತೆ.
ಜೋಳದ ಬಕ್ರಿ ಜೊತೆ ನೀವು ಇದನ್ನ ಹಚ್ಕೊಂಡು ತಿನ್ಬೋದು. ಯಾವ ತರಕಾರಿ ಬರೋದಿಲ್ಲ, ಹಾಗಾಗಿ ನೀವು ಇದನ್ನ ಆರಾಮಾಗಿ ಹಚ್ಕೊಂಡು ತಿನ್ಬೋದು. ಇನ್ನು ಚಪಾತಿ ಮೇಲೆ ಕೂಡ ನೀವು ಸ್ವಲ್ಪ ತುಪ್ಪ ಹಾಕೊಂಡು ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ರೋಲ್ ಮಾಡ್ಕೊಂಡು ತಿನ್ಬೋದು. ಶಾಖವೃತ್ತದ ಈ ಎಲ್ಲ ರೆಸಿಪೀಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ನೋಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.